ಬಿಹಾರದಲ್ಲಿ ಮತ್ತೆ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೇರ್ತಾ ಇದೆ. 5ನೇ ಬಾರಿಗೆ ಸಿಎಂ ಆಗುವತ್ತ ನಿತೀಶ್ ಕುಮಾರ್. ಜಿತನ್ ಕುಮಾರ್ ಮಾಂಜಿ ಈಗಾಗಲೇ ಹೇಳೇ ಬಿಟ್ಟಿದ್ದಾರೆ ಕೇಂದ್ರ ಸಚಿವರು. ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಕೇವಲ ಒಂದೇ ಒಂದು ಸ್ಥಾನಕ್ಕೆ ಕುಸಿದಿದೆ ಕಾಂಗ್ರೆಸ್. ಒಂದೇ ಒಂದು ಸ್ಥಾನಕ್ಕೆ ಕುಸಿದಿದೆ. ಕಾಂಗ್ರೆಸ್ಗಿಂತಲೂ ಎಂಐಎಂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿತೀಶ್ ಕುಮಾರ್ 5ನೇ ಬಾರಿಗೆ ಮುಖ್ಯಮಂತ್ರಿ ಆಗುವತ್ತ ಈಗಾಗಲೇ ದಾಪುಗಾಲನ್ನು ಇಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿಲ್ಲವಾದರೂ ಕೂಡ ನಿತೀಶ್ ಕುಮಾರ್ ಅವರ ಕಮಾಲ್ ಕಡಿಮೆ ಆಗಿಲ್ಲ ಜನಪ್ರಿಯತೆ. ಹಾಗಾಗಿ ಈಗ ಬಹುತೇಕ ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಲೆಕ್ಕಾಚಾರ. 208 ಕ್ಷೇತ್ರಗಳು ಎನ್ಡಿಎ ಅಂದರೆ ಇದೊಂದು ರೀತಿ ಹೆಂಗೆ ಅಂತಂದರೆ ಹೆಚ್ಚು ಕಡಿಮೆ ಕಸ ಗುಡಿಸ್ತಾರಲ್ಲ, ಗೂಡಿಸ್ಬಿಟ್ಟಿದ್ದಾರೆ ಪೂರ್ತಿ. 243 ಕ್ಷೇತ್ರಗಳ ಪೈಕಿ 208. ಖುದ್ದು ಬಿಜೆಪಿ ಅವರೇ ಈ ನಂಬರನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆ ಪರಿಪ್ರಮಾಣದಲ್ಲಿ ಗೆಲುವನ್ನು ಕೊಟ್ಟಿದ್ದಾರೆ ಬಿಹಾರದ ಮತದಾರರು. ಕಾಂಗ್ರೆಸ್ ಅವರು ಏನೆಲ್ಲ ಸರ್ಕಸ್ ಮಾಡಿದ್ರು, ವೋಟ್ ಚೋರಿ ಬಗ್ಗೆ ದೊಡ್ಡ ಅಭಿಯಾನವನ್ನು ಮಾಡಿದ್ರು, ಬಿಜೆಪಿ ಜೆಡಿಯು ವಿರುದ್ಧ ದೊಡ್ಡ ಆರೋಪಗಳನ್ನು ಮಾಡಿದ್ರು. ಏನೇ ಮಾಡಿದ್ರು ಕೂಡ ಜನ ನಂಬಲಿಲ್ಲ. ಇಷ್ಟು ವರ್ಷಗಳು ಮುಖ್ಯಮಂತ್ರಿ ಆಗಿದ್ರು ಕೂಡ ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದಿಲ್ಲ. ಆಡಳಿತ ವಿರೋಧಿ ಅಲೆ ಇಲ್ಲ ಬಿಹಾರದಲ್ಲಿ. ಅದನ್ನು ಈ ನಂಬರ್ಸು ಕ್ಲೀನಾಗಿ ಹೇಳ್ತಾ ಇದೆ. ಆ ಜನಕ್ಕೆ ನಿತೀಶ್ ಕುಮಾರ್ ಸಾಕಾಗಿಲ್ಲ. ನಿತೀಶ್ ಕುಮಾರ್ ಇನ್ನೂ ಬೇಕು ಮುಖ್ಯಮಂತ್ರಿಯಾಗಿ. ಯಾಕೆಂದರೆ ಒಂದು ಕಾಲದಲ್ಲಿ ಬಿಹಾರ ಅಂತಂದರೆ ಗೂಂಡಾ ರಾಜ್ಯ ಇರ್ಬೋದು, ಇಲ್ಲ ಅಂತಲ್ಲ, ಈಗಲೂ ಕೂಡ ಕ್ರೈಮಲ್ಲಿದೆ 5 ಟಾಪ್ 5 ಸ್ಥಾನದಲ್ಲಿ. ಆದರೆ ಬಿಹಾರದ ಜನ ಬಯಸಿದ ಬದಲಾವಣೆ ಕಾಣ್ತಾ ಇದ್ದಾರೆ. ಮುಖ್ಯವಾಗಿ ಕಾರ್ಮಿಕರ ವಲಸೆಯನ್ನು ತಡೆಗಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ತಡೆಗಟ್ಟಕ್ಕಾಗದೇ ಇದ್ದರೂ ತಡೆಗಟ್ಟಿದ್ದಾರೆ ನಿತೀಶ್ ಕುಮಾರ್. ಮುಂದಕ್ಕಿನ್ನೂ ಜಾಸ್ತಿ ಆಗುತ್ತೆ, ಉದ್ಯೋಗಗಳ ಸೃಷ್ಟಿಯಾಗುತ್ತೆ. ಕಾರ್ಮಿಕರು ಯಾರು ಕೂಡ ಬಿಹಾರ ಬಿಟ್ಟು ಹೋಗಬಾರದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಯೋಜನೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಹಾಗಾಗಿ ಅದರ ಜೊತೆಗೆ ಬಿಜೆಪಿಯನ್ನು ಕೂಡ ಜನ ನಂಬಿದ್ದಾರೆ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಇವಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಹಾರದಲ್ಲಿ ಯಾವುದು ಅಂತಂದರೆ ಬಿಜೆಪಿ. ಕೆಲವು ಸಮೀಕ್ಷೆಗಳು ಹೇಳಿದ್ವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ RJD ಆಗುತ್ತೆ ಅಂತ. ನೋ, 96 ಕ್ಷೇತ್ರ. ಇವರು ಸ್ಪರ್ಧೆ ಮಾಡಿರೋದೇ ಬಿಜೆಪಿಯವರು 101 ಕ್ಷೇತ್ರ. ಅರ್ಥ ಮಾಡ್ಕೊಳ್ಳಿ, 101 ಕ್ಷೇತ್ರದಲ್ಲಿ 96 ಲೀಡಲ್ಲಿದ್ದಾರೆ. ಅಲ್ಲಿ ಇವರು ಕಳ್ಕೊಳ್ತಾ ಇರೋ ಕ್ಷೇತ್ರ ಎಷ್ಟು? ಕೇವಲ 5. ಬಿಜೆಪಿಯವರು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಕೇವಲ 5. ಅವ್ರು ಸ್ಪರ್ಧೆ ಮಾಡಿರೋದೇ 101 ಕ್ಷೇತ್ರದಲ್ಲಿ. 101 ಬಿಜೆಪಿ, 101 JDU. ಅದರಲ್ಲಿ 96 ಕ್ಷೇತ್ರ ಬಿಜೆಪಿ ಮುನ್ನಡೆಯಲ್ಲಿದ್ದರೆ JDU 84 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. LJP ಸ್ಪರ್ಧೆ ಮಾಡಿದ್ದೆಷ್ಟು? ಕೇವಲ 26. 19ರಲ್ಲಿ ಮುನ್ನಡೆಯಲ್ಲಿದ್ದಾರೆ. ಸೊ ನಿತೀಶ್ ಕುಮಾರ್ ನಾಯಕತ್ವ ಮತ್ತು 20 ವರ್ಷಗಳ ಆಡಳಿತ NDA ಗೆಲುವಿಗೆ ಕಾರಣ ಏನು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ನಿತೀಶ್ ಕುಮಾರ್ ನಾಯಕತ್ವಕ್ಕೆ ಬಹುಪರಾಕ್ ಹೇಳಿದ್ದಾರೆ ಬಿಹಾರದ ಜನತೆ. ಬಹುಪರಾಕ್, ಮತ್ತೊಮ್ಮೆ ನೀವೇ ಬೇಕು. ಸುಶಾಸನ ವಿರುದ್ಧ ಜಂಗಲ್ ರಾಜ್ ಎಂಬ NDA ಪ್ರಚಾರ ಯಶಸ್ವಿಯಾಗಿರ್ತಕ್ಕಂಥದ್ದು. ಜಂಗಲ್ ರಾಜ್ ಅಂತಕ್ಕಂಥ NDA ಪ್ರಚಾರ ಈ ಬಾರಿ ಜನರ ಮನಸ್ಸನ್ನು ಮುಟ್ಟಿದೆ. ಆಮೇಲೆ ದಾಖಲೆ ಸಂಖ್ಯೆಯಲ್ಲಿ ಮಹಿಳಾ ಮತದಾರರ ಬಲವಾದ ಬೆಂಬಲ NDAಗೆ ಸಿಕ್ಕಿದೆ. ಮಹಿಳೆಯರ ಬೆಂಬಲ 47% ವೋಟರ್ಸ್ ಇದ್ರು. ಮಹಿಳೆಯರು ಸಾಲಿಡ್ ಆಗಿ NDAಗೆ ಸಪೋರ್ಟ್ ಮಾಡಿದ್ದಾರೆ. ಉಚಿತ ರೇಷನ್, ಉಚಿತ ವಿದ್ಯುತ್, ಉಚಿತ ಆರೋಗ್ಯ ಯೋಜನೆಗಳು ಇಲ್ಲಿ ಜನಪ್ರಿಯವಾಗಿದೆ. ಹಾಗಾಗಿ ಜನ ಇದನ್ನು ಒಪ್ಕೊಂಡಿದ್ದಾರೆ. ಜನಕ್ಕೆ ಬೇಕಾಗಿದೆ ಮತ್ತೆ NDA ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ. ಉನ್ನತ ಜಾತಿಗಳು ಅಂದರೆ ಮೇಲ್ವರ್ಗದವರು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು, EBC ಅಂತ ಕರಿತೀವಲ್ಲ, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ, ಅವರ ಬೆಂಬಲ ಸಿಕ್ಕಿದೆ NDAಗೆ. ಇದು ಬಹಳ ಮುಖ್ಯವಾದದ್ದು. NDAಗೆ 130ಕ್ಕೂ ಹೆಚ್ಚು ಉಪಜಾತಿಗಳ ಬಲವಾದ ಬೆಂಬಲ ಸಿಕ್ಕಿದೆ. ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟೀಸ್ ಇವರೆಲ್ಲರೂ ಕೂಡ, ಆ ಮೈಕ್ರೋ ಕಮ್ಯುನಿಟೀಸ್ NDAಗೆ ಜೈ ಅಂದಿದ್ದಾರೆ. ಅದೇ ಈ ರಿಸಲ್ಟ್ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. EBC ಮೀಸಲಾತಿ ನೀಡಿದ್ದು ದೊಡ್ಡ ಪ್ಲಸ್ ಪಾಯಿಂಟ್ ಇವರಿಗೆ. ನಿಮಗೆ ಹಾಗೆ ನೋಡೋಕ್ಕೋದ್ರೆ ಕಳೆದ 2 ವರ್ಷದಿಂದ ಸ್ಟ್ರಾಟಜಿ ಮಾಡಿದ್ರು, ಈ ಬಾರಿ ಸತತ ಗೆಲ್ಲೇಬೇಕು ಅಂತಂದ್ಬಿಟ್ಟು. ಎಲ್ಲವೂ ಕೂಡ ವರ್ಕೌಟ್ ಆಗಿದೆ. 2 ವರ್ಷಗಳ ಪ್ರಯತ್ನ, ಒಕ್ಕೂಟದ ಒಗ್ಗಟ್ಟು ಮತ್ತು BJP ನಿತೀಶ್ ಜೋಡಿ. ನೀವು ಆರಂಭದಿಂದನೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥದ್ದನ್ನು ಬಲವಾಗಿ ಬಿಹಾರದ ಜನತೆಗೆ ಬಿಂಬಿಸಿದ್ದು NDA. ಒಳಗಡೆ ಏನು ಬೇಕಾದರೂ ಇರಲಿ, ಹೊರಗಡೆ ತೋರಿಸ್ಕೊಳ್ಳೋದು ಮಾತ್ರ ನಾವು ಜೊತೆಯಾಗಿದ್ದೇವೆ. ಮೋದಿ ನಿತೀಶ್ ಡಬಲ್ ಇಂಜಿನ್ ಪ್ರಭಾವ ಸರಿಯಾಗಿ ಬೀರಿದೆ ಇಲ್ಲಿ. ಒಂದು ಕಡೆ ಮೋದಿ ಅವರು ಇಡೀ ಚುನಾವಣೆಯನ್ನು ಹೆಗಲ ಮೇಲೆ ಹೊತ್ಕೊಂಡು ಪ್ರಚಾರ ಮಾಡಿದ್ರು, ನಿತೀಶ್ ಕುಮಾರ್ ಪ್ರಚಾರ ಮಾಡಿದ್ರು. ನಿತೀಶ್ ಅವರು JDU ಸ್ಪರ್ಧೆ ಮಾಡಿರೋ ಕಡೆ ಪ್ರಚಾರಕ್ಕೆ ಹೋದರೆ, ಮೋದಿ BJP ಸ್ಪರ್ಧೆ ಮಾಡಿರೋ ಕಡೆ ಪ್ರಚಾರಕ್ಕೆ ಹೋದರು. ಒಟ್ಟೊಟ್ಟಿಗೆ ಹೋಗಲಿಲ್ಲ, ಟೈಮ್ ವೇಸ್ಟ್ ಮಾಡಲಿಲ್ಲ. ಆ ಡಬಲ್ ಇಂಜಿನ್ ಪ್ರಭಾವ ಈಗ ರಿಫ್ಲೆಕ್ಟ್ ಆಗ್ತಾ ಇದೆ. ಜೊತೆಗೆ ಪ್ರಣಾಳಿಕೆಯ ಆಕರ್ಷಕ ಭರವಸೆಗಳನ್ನ ಕೊಟ್ಟಿದ್ದಾರೆ. ದೊಡ್ಡ ಜವಾಬ್ದಾರಿ ಇದೆ NDA ಮೇಲೆ. ಅದನ್ನು ಈಡೇರಿಸಬೇಕು ನಿತೀಶ್ ಕುಮಾರ್ ಮುಂದಿನ ದಿನಗಳಲ್ಲಿ.
ಇಲ್ಲಾಂದರೆ ನಂಬಿಕೆ ಕಳ್ಕೊತಾರೆ. ಬಟ್ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆಯಲ್ಲೇ ವೋಟ್ ಹಾಕಿರ್ತಕ್ಕಂಥದ್ದು. ಪ್ರಣಾಳಿಕೆಯಲ್ಲಿದ್ದಂತಹ ಆಕರ್ಷಕ ಭರವಸೆಗಳು, 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ, 7 ಎಕ್ಸ್‌ಪ್ರೆಸ್ ವೇಗಳ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ, ವೈದ್ಯಕೀಯ ಕಾಲೇಜುಗಳನ್ನು ಹೆಚ್ಚೆಚ್ಚು ತರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೇಗಿದ್ದರೂ ಕೇಂದ್ರದಲ್ಲಿ NDA ಗವರ್ನಮೆಂಟ್ ಇರೋದ್ರಿಂದ ಬಿಹಾರಕ್ಕೆ ಇವೆಲ್ಲವೂ ಕೂಡ ಸಿಗುತ್ತೆ. ಯಾಕೆಂದರೆ ಕೇಂದ್ರದಲ್ಲೂ ಕೂಡ JDU BJPಗೆ ಅನಿವಾರ್ಯವಾಗಿದೆ. ಉಚಿತ ವಿದ್ಯುತ್ 125 ಯೂನಿಟ್, 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ, ಆಯುಷ್ಮಾನ್ ಭಾರತ್, ಈ ಎಲ್ಲ ಯೋಜನೆಗಳು 125 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡಬೇಕಾಗತ್ತೆ. ಯಾಕೆಂದರೆ ಭರವಸೆ ಕೊಟ್ಟ ಮೇಲೆ ಮುಗೀತು. 5 ಲಕ್ಷದವರೆಗೆ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಕೊಡ್ತೀವಿ, ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ಅದು. ಈ ಎಲ್ಲ ಅಂಶಗಳು ಕೂಡ NDA ಗೆಲುವಿಗೆ ಪ್ರಮುಖ ಕಾರಣಗಳು. ಆದರೆ ಮಹಾಗಠಬಂಧನಲ್ಲಿ ಏನಾಗಿತ್ತು, ಒಳಗಿನ ಭಿನ್ನಾಭಿಪ್ರಾಯಗಳು ಮುಗಿಲೇ ಇಲ್ಲ. ಕಾಂಗ್ರೆಸ್ ಮತ್ತು RJD ನಡುವಿನ ಭಿನ್ನಾಭಿಪ್ರಾಯಗಳು ವಿಪರೀತ ಇತ್ತು. ತೇಜಸ್ವಿ ಯಾದವ್ ಕಾಂಗ್ರೆಸ್ನ ಲೆಕ್ಕಕ್ಕೆ ಇಟ್ಕೋತಾ ಇರಲಿಲ್ಲ. ಪ್ರಧಾನಿ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ ಮೋಡಿ ಮಾಡಿಬಿಟ್ಟಿದೆ. ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರ ಒಂದೇ ಪಕ್ಷದ ಕೈಯಲ್ಲಿದ್ದರೆ ಅಭಿವೃದ್ಧಿ ಸಾಧ್ಯ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ.